ನಮಸ್ತೆ ಗೆಳೆಯರೇ, ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ವಿಶೇಷವಾಗಿ ಇರ್ತಕ್ಕಂತಹ ಒಂದು ರೋಗದ ಬಗ್ಗೆ, ಆರೋಗ್ಯದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಮೊದಲಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ಲೈಕನ್ನು ಒತ್ತಿ. ನೀವು ಮಾಡ್ತಕ್ಕಂಥ ಒಂದು ಸಬ್ಸ್ಕ್ರೈಬ್, ಒಂದು ಲೈಕು ನಮ್ಮ ಮುಂದಿನ ವಿಚಾರಕ್ಕೆ ನಮ್ಮನ್ನು ಉತ್ತೇಜನವನ್ನು ಮಾಡುತ್ತದೆ. ಹಲವಾರು ವ್ಯಕ್ತಿಗಳು ಒಂದಲ್ಲ ಒಂದು ರೀತಿಯಾಗಿ ಎಲ್ಲರೂ ಕೂಡ ಮಲಬದ್ಧತೆಯನ್ನು ಅನುಭವಿಸ್ತಾನೆ ಇರ್ತಾರೆ. ಈ ಮಲಬದ್ಧತೆ ಉಂಟಾಗುವುದಕ್ಕೆ ಕಾರಣ ಏನು ಅಂದರೆ, ನಾವು ತಿಂತಕ್ಕಂಥ ಆಹಾರ ಮತ್ತು ಆಹಾರದ ಕ್ರಮ. ನಾವು ಯಾವುದೇ ಒಂದು ಆಹಾರವನ್ನು ಸೇವನೆಯನ್ನು ಮಾಡಬೇಕು ಅಂದರೆ ಮೊದಲಿಗೆ ಒಂದು ಸಮಯವನ್ನು ನಾವು ನಿಗದಿಯನ್ನು ಮಾಡಿಕೊಳ್ಳಬೇಕು. 9 ಗಂಟೆಗೆ ತಿಂಡಿ ಅಂದರೆ 9 ರಿಂದ 10 ಗಂಟೆಗೆ ತಿಂಡಿಯನ್ನು ಮಾಡಬೇಕು. 1 ರಿಂದ 2 ಗಂಟೆ ಊಟ ಅಂದರೆ 1 ರಿಂದ 2 ಗಂಟೆಗೆ ಊಟವನ್ನು ಮಾಡಬೇಕು. ಸಂಜೆ 8 ರಿಂದ 9 ಗಂಟೆ ಊಟ ಅಂದರೆ ಸಾಧ್ಯವಾದಷ್ಟು ಅದೇ ಸಮಯಕ್ಕೆ ನಾವು ಊಟಗಳನ್ನು ಮಾಡಬೇಕು. ಅದು ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಜಠರಾಗ್ನಿಯು ಆ ಸಮಯಕ್ಕೆ ಸರಿಯಾಗಿ ನಮಗೆ ಪ್ರಚೋದನೆಯನ್ನು ಕೊಡುತ್ತದೆ. ಆ ಸಂದರ್ಭದಲ್ಲಿ ಅದು ಜಾಗೃತವಾಗಿ ಇರುತ್ತದೆ. ಉದಾಹರಣೆಗೆ, ನಾವು ಪ್ರಾತಃ ಕಾಲದಲ್ಲಿ 5 ಗಂಟೆಗೆ ಎದ್ದೇಳಬೇಕು ಅಂತೇಳಿ ನಮಗೆ ಮನಸ್ಸಿಗೆ ಅಲಾರಾಮ್ ಕೊಟ್ಟರೆ ಕರೆಕ್ಟಾಗಿ ನಮಗೆ 5 ಗಂಟೆಗೆ ಎಚ್ಚರವನ್ನೇ ಮಾಡುತ್ತದೆ. ಅದೇ ರೀತಿಯಾಗಿ ಈ ಜಠರಾಗ್ನಿಯು ಕೂಡ ಆಯಾಯ ಸಮಯಕ್ಕೆ ಆಹಾರವನ್ನು ಕೊಟ್ಟರೆ ಅದೇ ಆದಂತಹ ಸಮಯಕ್ಕೆ ಅದು ಜಾಗೃತವಾಗಿರುತ್ತದೆ. ಆದಷ್ಟು ಅತ್ಯಂತ ಬೇಗ ಜೀರ್ಣವಾಗುವಂತಹ ಆಹಾರಗಳನ್ನು ನಾವು ತೆಗೆದುಕೊಳ್ಳಬೇಕು. ಆದಷ್ಟು ನೀರನ್ನು ಕುಡಿಯಬೇಕು. ಈ ರೀತಿಯಾಗಿ ಬಂದರೆ ನಮಗೆ ಅನಾರೋಗ್ಯಗಳೇ ಬರುವುದಿಲ್ಲ. ವಿಶೇಷವಾಗಿ ಈ ಮಾನವನಿಗೆ ಅನಾರೋಗ್ಯಗಳು ಪ್ರಾರಂಭವಾಗುವುದೇ ಹೊಟ್ಟೆಯಿಂದ, ನಂತರ ನಾವು ತಿಂತಕ್ಕಂಥ ಆಹಾರದಿಂದ. ವಿಶೇಷವಾಗಿ ಇದು ಒಂದು ಭಾಗವಾದರೆ, ಮಲಬದ್ಧತೆ ಉಂಟಾಗಲು ಮುಖ್ಯ ಕಾರಣ ಏನು ಅಂದರೆ, ಯಾವ ವ್ಯಕ್ತಿಯು ಅತ್ಯಂತ ಚಿಂತೆಯನ್ನು ಮಾಡುತ್ತಾನೆಯೋ, ಕೋಪ ಮತ್ತು ಭಯಗಳನ್ನು ಮಾಡ್ಕೊಳ್ತಾನೋ, ಪದೇ ಪದೇ ಆಗಿಂದಾಗಿ ಉಂಟಾಗುವ ಮಾನಸಿಕ ಒತ್ತಡ ಮಲಬದ್ಧತೆಯನ್ನು ಹೆಚ್ಚಿಗೆ ಮಾಡುತ್ತದೆ. ವಿಶೇಷವಾಗಿ ಅದಕ್ಕೂ ಏನು ನಂಟು ಎಂದರೆ, ನಾವು ತಿಂದಂಥ ಆಹಾರವು ಸರಿಯಾಗಿ ಜೀರ್ಣ ಆಗಬೇಕು ಅಂದರೆ ನಾವು ಕೆಲಸವನ್ನು ಮಾಡಬೇಕು. ನಂತರ ಅದೇ ರೀತಿಯಾಗಿ ನಿದ್ದೆಯನ್ನು ಕೂಡ ಮಾಡಬೇಕು. ನಮಗೆ ಚಿಂತೆ ಇದ್ದರೆ ನಿದ್ದೆ ಬರುವುದಿಲ್ಲ, ಕೋಪ ಬಂದರೂ ಕೂಡ ನಿದ್ದೆ ಬರುವುದಿಲ್ಲ, ಆರೋಗ್ಯವೇ ಅಲ್ಲೋಲ ಕಲ್ಲೋಲವಾಗುತ್ತದೆ. ಆದ್ದರಿಂದ ನಾವು ಚಿಂತೆ, ಕೋಪ ಮತ್ತು ಭಯವನ್ನು ದೂರ ಮಾಡಲು, ನಾವು ಮನಸ್ಸಿಗೆ ಶಾಂತಿಯನ್ನು ದೊರಕಿಸಲು ನಾವು ಹಲವಾರು ಯೋಗಾಸನಗಳನ್ನು ಮಾಡಬೇಕು, ಪ್ರಾಣಾಯಾಮಗಳನ್ನು ಮಾಡಬೇಕು, ಧ್ಯಾನಗಳನ್ನು ಮಾಡಬೇಕು. ನಂತರ ಭುಜಂಗಾಸನ, ಮಾರ್ಜರಿಯಾಸನ, ಶಲಭಾಸನ, ಸೂರ್ಯ ನಮಸ್ಕಾರ, ಇಂತಹ ಅನೇಕ ಆಸನಗಳು ನಮ್ಮ ಶಾಸ್ತ್ರದಲ್ಲಿ, ಆಯುರ್ವೇದ ಶಾಸ್ತ್ರದಲ್ಲಿದೆ. ಇದನ್ನು ನುರಿತವರಿಂದ ತಿಳಿದುಕೊಂಡು ಅಭ್ಯಾಸವನ್ನು ಮಾಡಿದರೆ ಹೆಚ್ಚಿನ ಅನುಕೂಲ. ನಂತರ ನಾವು ಸೇವಿಸುವ ಆಹಾರದಲ್ಲಿ ಸಾಕಷ್ಟು ಪ್ರಮಾಣದ ತರಕಾರಿಗಳನ್ನು, ನಾರನ್ನು ಇರ್ತಕ್ಕಂಥ ಆಹಾರವನ್ನು ನಾವು ಸೇವಿಸಬೇಕು. ಇವು ಕರುಳಿನ ಚಲನೆಯನ್ನು, ಪ್ರಚೋದನೆಯನ್ನು ಮಾಡುತ್ತವೆ. ದೊಡ್ಡ ಕರುಳಿನಲ್ಲಿರ್ತಕ್ಕಂಥ ಸೂಕ್ಷ್ಮ ಜೀವಾಣುಗಳು ಸೆಲ್ಯುಲೋಸ್ ಮತ್ತು ಹೆಮಿಸೆಲ್ಯುಲೋಸ್ಗಳನ್ನು ಭಾಗಶಃ ಜೀರ್ಣಿಸುತ್ತವೆ. ಮತ್ತು ಈ ಪ್ರಕ್ರಿಯೆಯಲ್ಲಿ ಕೊಬ್ಬಿನಂಶದ ಆಮ್ಲಗಳು ರೂಪುಗೊಳ್ಳುತ್ತವೆ. ಈ ಆಮ್ಲಗಳು ಸಹಜ, ನೈಸರ್ಗಿಕವಾಗಿ, ವಿರೇಚಕವಾಗಿ ಇವು ಕೆಲಸವನ್ನು ಮಾಡುತ್ತವೆ. ಅದರಿಂದ ನಾರಿನ ಪದಾರ್ಥಗಳನ್ನು ನಾವು ಹೆಚ್ಚಿಗೆ ಸೇವನೆಯನ್ನು ಮಾಡಬೇಕು. ಹಣ್ಣುಗಳನ್ನು ತಿನ್ನಬೇಕು, ರಸವನ್ನು ಕುಡಿಯಬೇಕು. ನಂತರ ಚಿಗುರಿನ ರಸದಲ್ಲಿ ನೈಸರ್ಗಿಕ ವಿರೋಚಕಗಳಿರುವುದರಿಂದ ಇವು ಅತ್ಯಂತ ಬಹು ಉಪಯೋಗಿ. ಹೆಚ್ಚಿನ ಪ್ರಮಾಣದಲ್ಲಿ ದ್ರವವನ್ನು ಸೇವಿಸಬೇಕು. ನಿಯಮಿತವಾಗಿ, ಕ್ರಮಬದ್ಧವಾಗಿ ಮಲವಿಸರ್ಜನೆಯನ್ನು ಮಾಡುವುದನ್ನು ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ಯಾವುದೋ ಸಮಯಕ್ಕೆ ಹೋಗುವುದು, ಈ ರೀತಿಯಾಗಿ ಮಾಡಿದರೆ ಆ ದೇಹಕ್ಕೆ ನಿಮಗೆ ಸಮಯವನ್ನೇ ಕೊಡ್ತಕ್ಕಂಥದ್ದು ಇರುವುದಿಲ್ಲ. ಬೆಳಗಿನ ಜಾವ, ಉಪಹಾರಕ್ಕೆ ಮುಂಚೆ, ನಂತರ ಯಾವ ರೀತಿಯಾಗಿ ನಾನು ತನ್ನ ದಿನಚರಿಯನ್ನು ರೂಢಿಸಿಕೊಳ್ಳಬೇಕು ಎನ್ನುವುದನ್ನು ಮೊದಲಿಗೆ ನೀವು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಯಾವುದೇ ಒಂದು ಯಂತ್ರವಾದರೂ ಕೂಡ, ಯಾವುದೇ ಒಂದು ಮನುಷ್ಯನಾದರೂ ಕೂಡ, ನಮ್ಮ ದೇಹವು ಕೂಡ ಒಂದು ಯಂತ್ರ ಇದ್ದಂತೆ. ಆ ಯಂತ್ರಕ್ಕೆ ಸರಿಯಾದ ರೀತಿಯಲ್ಲಿ ನಾವು ಟೈಮ್ ಟೇಬಲ್ ಹಾಕಿಕೊಟ್ರೆ
ಖಂಡಿತವಾಗಿಯೂ ಅದು ಅದೇ ರೀತಿಯಾಗಿ ಕೆಲಸವನ್ನು ಮಾಡುತ್ತೆ. ಆದ್ದರಿಂದ ಹೊರಗಡೆ ಸಿಗ್ತಕ್ಕಂತಹ ಪದಾರ್ಥಗಳನ್ನು ತಿನ್ನಲೇಬಾರದು ಅಂತ ನಾವು ಹೇಳ್ತಾ ಇಲ್ಲ. ಆದಷ್ಟು ಕಡಿಮೆಯನ್ನು ಮಾಡಬೇಕು. ಆದಷ್ಟು ರುಚಿಯಾಗಿ ಬೇಯಿಸಿದ ಆಹಾರಗಳನ್ನೇ ತೆಗೆದುಕೊಳ್ಳಬೇಕು. ಇದರಿಂದ ನಮಗೆ ಮಲಬದ್ಧತೆ ನಿವಾರಣೆಯಾಗುತ್ತೆ. ಮಲಬದ್ಧತೆ ಉಂಟಾದರೆ ದೇಹದಲ್ಲಿ ಅಜೀರ್ಣವಾಗಿ ನಮಗೆ ಹಲವಾರು ಸಮಸ್ಯೆಗಳು ಆಗುತ್ತದೆ. ಆದ್ದರಿಂದ ನಾವೆಲ್ಲರೂ ಕೂಡ 100 ವರ್ಷ ಬದುಕಬೇಕು ಅಂದರೆ ಹೆಚ್ಚಿನ ಗಮನವನ್ನು ಆರೋಗ್ಯದ ಮೇಲೆ, ಆಹಾರದ ಮೇಲೆ ಕೊಡಬೇಕು. ಇದರಿಂದ ಎಲ್ಲರಿಗೂ ಕೂಡ ಆಯಸ್ಸು, ಆರೋಗ್ಯಗಳು ಗಟ್ಟಿಯಾಗುತ್ತದೆ. ಆದ್ದರಿಂದ ಎಲ್ಲರೂ ಕೂಡ ರುಚಿಯಾದ ಆಹಾರವನ್ನು ಸೇವಿಸೋಣ ಅಂತ ಹೇಳಿ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ವಿಚಾರವಾಗಿ ಭೇಟಿಯಾಗೋಣ.